ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಬಿಗ್ ಆಪರೇಷನ್. ಟಿಎಂಸಿಯ 50 ಎಂಎಲ್ಎ 20 ಎಂಪಿಗಳಿಗೆ ಬಿಜೆಪಿ ಬಲ. ಟಿಎಂಸಿ ಪಕ್ಷವನ್ನ ಚಿಂದಿ ಚಿತ್ರಾನ್ನ ಮಾಡ್ತಾ ಬಿಜೆಪಿ. ಆಪರೇಷನ್ ಬಿಗ್ ಆಪರೇಷನ್. ಬಿಜೆಪಿ ನಾಯಕರು ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿನ ಟಿಎಂಸಿ ಪಕ್ಷವನ್ನ ಬೇರು ಸಮೇತ ಕಿತ್ತು ಬಿಸಾಕೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಇನ್ನೆಂದು ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಕಟ್ಟಿದ ಪಕ್ಷ ಟಿಎಂಸಿ ಬೆಳಿಲೇಬಾರದು ಅನ್ನೋ ನಿರ್ಧಾರ ಮಾಡಿದಂತಿದೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿಯ 50 ಎಂಎಲ್ಎ 20 ಎಂಪಿಗಳಿಗೆ ಬಿಜೆಪಿ ಬಲೆ ಬೀಸೆ ಬಿಡ್ತಾ ಇಂಥ ಒಂದು ಬಿಗ್ ಆಪರೇಷನ್ ನ ಪೂರ್ವ ಸಿದ್ಧತೆ ಹೇಗಿದೆ? ಇಂಥದ್ದೊಂದು ಬಿಗ್ ಬಾಂಬ್ ಅನ್ನ ಸ್ಫೋಟಿಸಿದ್ದಾದ್ರೂ ಯಾರು ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭಾರತೀಯ ರಾಜಕೀಯ ವಲಯದಲ್ಲಿ ಈಗ ಒಂದು ಅತ್ಯಂತ ದೊಡ್ಡ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಮಮತಾ ಬ್ಯಾನರ್ಜಿ ಅವರಿಗೆ ಇದುವರೆಗೆ ಎದುರಾಗದಂತ ಬಿಗ್ ಶಾಕ್ ಎದುರಾಗಿದೆಯಾ? ಕೇವಲ ಕೆಲವು ದಿನಗಳ ಹಿಂದಷ್ಟೇ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ್ದ ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿದೆ. ಪಕ್ಷವೇ ಇನ್ನು 2 ಭಾಗ ಆಗುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಟಿಎಂಸಿಯ ಬರೋಬ್ಬರಿ 50 ಶಾಸಕರು ಮತ್ತು 20 ಸಂಸದರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಸುದ್ದಿ ಇದೀಗ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಹೌದು ವೀಕ್ಷಕರೇ, ಬಿಜೆಪಿಯ ಹಿರಿಯ ನಾಯಕ ಸೌಮಿತ್ರಾ ಖಾನ್ ಅವರು ನೀಡಿರೋ ಒಂದು ಹೇಳಿಕೆ ಈಗ ಇಡೀ ಟಿಎಂಸಿ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದೆ. ಪಿಟಿಎ ವರದಿ ಮಾಡಿರೋ ಪ್ರಕಾರ ಮಂಗಳವಾರ ಮಾತನಾಡಿದ ಸೌಮಿತ್ರಾ ಖಾನ್, ಬಿಜೆಪಿಯ ಕೇಂದ್ರ ನಾಯಕರು ಒಮ್ಮೆ ಹಸಿರು ನಿಶಾನೆ ತೋರಿಸಿದ್ರೆ ಸಾಕು, ಟಿಎಂಸಿ ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಪಕ್ಷವಾಗಿ ಉಳಿಯೋದೇ ಇಲ್ಲ. ಸುಮಾರು 50 ಟಿಎಂಸಿ ಶಾಸಕರು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ಹೊಂದಿದ್ದಾರೆ. ಜೊತೆಗೆ 20 ಟಿಎಂಸಿ ಸಂಸದರು ಈಗಾಗಲೇ ಬಿಜೆಪಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ತಕ್ಷಣ ಇವರೆಲ್ಲರೂ ಕೇಸರಿ ಪಕ್ಷ ಸೇರಲು ರೆಡಿಯಾಗಿದ್ದಾರೆ ಅಂತೇಳಿ ಸೌಮಿತ್ರಾ ಖಾನ್ ಬಾಂಬ್ ಸಿಡಿಸಿದ್ದಾರೆ. ಇದು ಕೇವಲ ಹೇಳಿಕೆ ಮಾತ್ರವಲ್ಲ, ತಿರುಮರಿಯಲ್ಲಿ ದೊಡ್ಡ ರಾಜಕೀಯ ಗೇಮ್ ಪ್ಲಾನ್ ಕೂಡ ನಡೀತಾ ಇದೆ ಅನ್ನೋದಕ್ಕೆ ಕೆಲವು ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಬರಾಸತ್ ಕ್ಷೇತ್ರದ ಟಿಎಂಸಿ ಸಂಸದೆಯಾದ ಕಕೋಲಿ ಘೋಷ್ ದಸ್ತಿದಾರ್ ಮತ್ತು ಅವರ ಜೊತೆ ಇನ್ನೂ 6 ಜನ ಟಿಎಂಸಿ ಶಾಸಕರು ರಾಜ್ಯದ ಮುಖ್ಯಮಂತ್ರಿಯಾದ ಸುವೇಂದು ಅಧಿಕಾರಿ ಅವರ ಜೊತೆ ಒಂದು ಪ್ರಮುಖ ಆಡಳಿತಾತ್ಮಕ ಸಭೆಯಲ್ಲಿ ಪಾಲ್ಗೊಂಡಿದ್ರು ಎನ್ನಲಾಗಿದೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಟಿಎಂಸಿಯ ಹೈಕಮಾಂಡ್ ಅಲರ್ಟ್ ಆಗಿತ್ತು. ತಕ್ಷಣವೇ ಆಕ್ಷನ್ ತಗೊಂಡ ಮಮತಾ ಬ್ಯಾನರ್ಜಿ ಕಾಕೋಲಿ ಘೋಷ್ ಅವರನ್ನ ಟಿಎಂಸಿಯ ಲೋಕಸಭೆಯ ಮುಖ್ಯ ಸಚೇತಕ ಸ್ಥಾನದಿಂದ ಕಿತ್ತೆಸೆದಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕಾಕೋಲಿ ಘೋಷ್ ಅವರಿಗೆ ವೈ ಕ್ಯಾಟಗರಿ ಭದ್ರತೆಯನ್ನ ನೀಡಿದೆ. ಇದು ಈಗ ರಾಜಕೀಯ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಒಮ್ಮೆ ಪ್ರಸ್ತುತ ಲೋಕಸಭೆಯ ಸಂಖ್ಯಾ ಬಲವನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ಟಿಎಂಸಿ 29 ಸಂಸದರನ್ನ ಹೊಂದಿದೆ. ಒಂದು ವೇಳೆ ಸೌಮಿತ್ರಾ ಖಾನ್ ಹೇಳಿದಂತೆ 20 ಸಂಸದರು ಬಿಜೆಪಿ ಸೇರಿದ್ರೆ ಟಿಎಂಸಿ ಕೇವಲ 9 ಸಂಸದರಿಗೆ ಕುಸಿಯುತ್ತದೆ. ಇದೇ ವೇಳೆ ತೃಣಮೂಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೂ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರನ್ನ ಪಾಪಿ ಎಂದು ಟೀಕಿಸಿರುವ ಬಿಜೆಪಿ ನಾಯಕರು ಈ ಪಾಪಿಗಳು ಶೀಘ್ರದಲ್ಲೇ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ವಾರ್ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ವಿಧಾನಸಭೆ ಚುನಾವಣೆಯ ಸೋಲಿನ ಬೆನ್ನಲ್ಲೇ ಎದುರಾಗಿರುವ ಈ ಭಿನ್ನಮತದ ಬಿರುಗಾಳಿಯನ್ನು ತಡೆಯಲು ಮಮತಾ ಬ್ಯಾನರ್ಜಿ ಯಶಸ್ವಿ ಆಗ್ತಾರಾ ಅಥವಾ ನಿಜವಾಗಿಯೂ ಟಿಎಂಸಿಯ ದೊಡ್ಡ ಪಡೆ ಬಿಜೆಪಿ ಸೇರಲಿದೆಯಾ ಅನ್ನೋ ಪ್ರಶ್ನೆಗಳು ತೀವ್ರ ಕುತೂಹಲ ಕೆರಳಿಸುತ್ತಿವೆ. ಹಾಗಾದ್ರೆ ಬಿಜೆಪಿ ಅಧಿಕಾರ ಹಿಡಿದ್ರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ನಾಮಾವಶೇಷವಾಗ್ತಾವ? ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ಇದ್ದಂತ ಬಿಎಸ್ಪಿ ಮತ್ತು ಎಸ್ಪಿ ಪಕ್ಷಗಳು ಅದೇಗೆ ಮೇಲೇಳದಂತೆ ಮಾಡ್ತು. ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲೂ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಸದ್ದುಗದ್ದಲವಿಲ್ಲದೆ ಪತನವಾಗುತ್ತಾ? ಬಿಜೆಪಿ ನಾಯಕರ ಈ ಆಪರೇಷನ್ ಬಲೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.